ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಸವ್ಯ ಸಂತೋಷ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಫ್ರೈಡೇ, ನೋಡ್ತಾ ಇರ್ಬೋದು ಮನೆಯಲ್ಲಿ ದೇವ್ರ ಪೂಜೆ ನಡೀತಾ ಇದೆ ಆಲ್ರೆಡಿ. ಇದೆಲ್ಲನೂ ನನ್ನ ಹಸ್ಬೆಂಡ್ ನನಗೆ ಕ್ಲಿಪ್ಪಿಂಗ್ಸ್ ಕಳಿಸಿರುವಂಥದ್ದು. ಸೊ ಹಾಗಾಗಿ ನಾನು ಡ್ಯೂಟಿಲಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಪೂಜೆ ನಡೀತಾ ಇದೆ ಅಂತ ಹೇಳಿ. ನಮ್ಮ ಮನೆ ದೇವತೆ ಉಚ್ಚಮ್ಮ ಪಾರ್ವತಿ ದೇವಿಯ ವಾರ್ಷಿಕೋತ್ಸವ ನಡೀತಾ ಇತ್ತು. ಹಾಗಾಗಿ ಮನೆಯಲ್ಲಿ ಬೆಳಿಗ್ಗೆನೇ ಎದ್ದು ಎಲ್ಲ ಪೂಜಾ ತಯಾರಿಗಳನ್ನು ನಡೆಸ್ಕೊಂಡು, ಹಾಗೆ ದೇವರಿಗೆ ನಾವು ಅಲಂಕಾರಕ್ಕೆ ಏನೇನು ಕೊಡಬೇಕಾಗಿತ್ತು ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಸಂಜೆ ಪೂಜೆಗೆ ರೆಡಿ ಆಗ್ತಾಯಿತ್ತು. ಮನೆಯಲ್ಲೂ ಸಹ ಪೂಜೆ ಎಲ್ಲ ಆಲ್ರೆಡಿ ಮುಗ್ದಿದೆ. ಸೊ ನಾನು ಇವಾಗ ಹೊರಡ್ತಾ ಇದ್ದೀನಿ, ಡ್ಯೂಟಿ ಮುಗ್ದಿದೆ ನಂದು, ಇವಾಗ ಹೊರಡ್ತಾ ಇದ್ದೀನಿ ಮನೆ ಕಡೆಗೆ. ಸೊ ಇವಾಗ ವ್ಲಾಗ್ ನಂದು ಕಂಟಿನ್ಯೂ ಆಗುತ್ತೆ. ಈ ವ್ಲಾಗ್ನ ನೀವೆಲ್ಲರೂ ನೋಡೋದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಒಂದ್ಸಲ ಕ್ಲಿಕ್ ಮಾಡಿ. ನೆಕ್ಸ್ಟು ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ವಿಡಿಯೋನು ಮಿಸ್ ಮಾಡ್ದೇನೆ ನೋಡ್ಬೋದು. ಸೊ ಇದು ನೀವು ನೋಡ್ತಿರೋವಂಥದ್ದು ನೆಕ್ಸ್ಟ್ ಡೇ ಒಂದು ಮಾರ್ನಿಂಗ್ ವ್ಲಾಗ್ ಆಗಿದೆ, ನೋಡ್ತಿರ್ಬೋದು. ಸೊ ಎದ್ದ ತಕ್ಷಣ ನಾನು ಅಡುಗೆಗೆ ರೆಡಿ ಮಾಡ್ತಾಯಿದ್ದೆ. ಅಂದರೆ ಡೈರೆಕ್ಟ್ ಉಪ್ಪು ಸಾಂಬಾರು ಮತ್ತು ರೈಸ್ ಮುದ್ದೆ ಎಲ್ಲ ಮಾಡಿ ಇಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಲ್ಲ ರೆಡಿ ಆಗ್ತಾಯಿದೆ. ಟಿಫನ್ ಮಾಡಲಿಲ್ಲ ಇವತ್ತು, ಜಸ್ಟ್ ಬಿಕಾಸ್ ಎಲ್ರಿಗೂ ರಜಾ ಇತ್ತು. ಅಂದರೆ ಸ್ಯಾಟರ್ಡೇ ಇರೋದ್ರಿಂದ ಮಕ್ಕಳಿಗೆ ಸೆಕೆಂಡ್ ಸ್ಯಾಟರ್ಡೇನಲ್ಲಿ ರಜಾ ಇರುತ್ತೆ. ಸೊ ಎಲ್ಲರೂ ಲೇಟಾಗಿ ಎದ್ದರು. ಟಿಫನ್ ಏನು ಡೈಲಿ ಆಯಿಲಿ ಫುಡ್ ಬೇಡ ಅಂತ ಹೇಳಿ ಡೈರೆಕ್ಟ್ ಉಪ್ಪು ಸಾಂಬಾರು ಮತ್ತು ರೈಸ್ ಮುದ್ದೆ ಮಾಡಿಬಿಡು ಅಂತ ಅಮ್ಮ ಹೇಳಿದ್ರು. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಅದರ ಮಧ್ಯದಲ್ಲಿ ಎಲ್ಲರೂ 9 ಗಂಟೆ 9:30 ಥರ ಎದ್ದರು. ಎದ್ದ ತಕ್ಷಣ ಎಲ್ರಿಗೂ ಹಾಲು ಕಾಫಿ ಯಾರ್ಯಾರು ಏನೇನು ಕೇಳ್ತಾರೆ ಎಲ್ಲ ಮಾಡಿಕೊಟ್ಬಿಟ್ಟು ನೆಕ್ಸ್ಟ್ ನಾನು ಅಡುಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಉಪ್ಪು ಸಾಂಬಾರು ಮಾಡ್ತಾಯಿದ್ದೆ, ಬೀನ್ಸ್ ಬೇಳೆ ಉಪ್ಪು ಸಾಂಬಾರು ಮಾಡಿ ರೈಸ್ ಮುದ್ದೆ ಮಾಡ್ತಾಯಿದ್ದೆ. ಸೊ ಫ್ರೆಂಡ್ಸ್, ನೋಡ್ತಿದ್ದೀರಾ ಅಲ್ವಾ, ಇವಾಗ ಉಪ್ಪು ಸಾಂಬಾರಿಗೆ ನಾನು ಒಂದು ಕಡೆ ಬೇಳೆ ಮತ್ತು ಬೀನ್ಸನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಒಣಮೆಣ್ಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಹುರ್ಕೊಂಡ್ರೆ ತುಂಬ ಏನಂತಾರೆ ಘಾಟ್ ಅಂತ ಅನಿಸಲ್ಲ ಒಣಮೆಣ್ಸಿನ್ಕಾಯಿ. ಸೊ ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಅಂದರೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ನಾನು ಒಂದು 8ರಿಂದ 10 ಒಣಮೆಣ್ಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಸೊ ಇವಾಗ ಹುರಿದಿರುವಂಥ ಒಣಮೆಣ್ಸಿನ್ಕಾಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕ ಜಾರಿಗೆ. ಒಣಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಹಾಗೆ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಬೋದು. ಹುಣಸೆ ಹಣ್ಣು ಹಾಕಬೇಕು. ಸೊ ಹುಣಸೆ ಹಣ್ಣು ಖಾಲಿಯಾಗಿತ್ತು. ಸೊ ಹಾಗಾಗಿ ಟೊಮೆಟೊ ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ಅರ್ಧ ಟೊಮೆಟೊನ ನಾನು ಉಪ್ಪು ಸಾಂಬಾರು ಖಾರಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಉಪ್ಪು ಸಾಂಬಾರು ಖಾರ ಸ್ವಲ್ಪ ಬೇಗ ನುಣ್ಣಗಾಗಬೇಕು ಅಂದರೆ ಸ್ಟಾರ್ಟಿಂಗಲ್ಲೇ ಒಣಮೆಣ್ಸಿನ್ಕಾಯಿ ಮತ್ತು ಒಣ ಮೆಣಸಿರುತ್ತಲ್ವ, ಅದನ್ನು ಪುಡಿ ಮಾಡಿಕೊಂಡು ನೆಕ್ಸ್ಟ್ ನಾವು ಮಿಕ್ಕಿದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ನುಣ್ಣಗೆ ಬೇಗ ಆಗುತ್ತೆ ಉಪ್ಪು ಸಾಂಬಾರು ಖಾರ. ನಾನು ಆ ಥರ ಮಾಡಲಿಲ್ಲ, ಒಂದೇ ಸಲ ಆ್ಯಡ್ ಮಾಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಖಾರ ರುಬ್ಕೊಳ್ಳೋದು. ಸೊ ಫ್ರೆಂಡ್ಸ್, ಒಣಮೆಣ್ಸಿನ್ಕಾಯಿ ಖಾರ ರುಬ್ಕೊಂಡಾಯಿತು. ಇವಾಗ ಅದೇ ಸಾಂಬಾರಿಗೆ 1 ಅಥವಾ 2 ಟೊಮೆಟೊನ ನಾನು ಬೇಯಿಸ್ಕೊಂಡು ರುಬ್ಕೊಂಡು ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಸೊ ಫ್ರೆಂಡ್ಸ್, ಬೇಯಿಸಿರುವಂಥ ಟೊಮ್ಯಾಟೊನ ಆ್ಯಡ್ ಮಾಡಿ ಆದಮೇಲೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಕನ್ಸಿಸ್ಟೆಂಟ್
ಆಗಿ ಎಷ್ಟು ತೆಳ್ಳಗಿರಬೇಕು ಸಾಂಬಾರು ಅಂತ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ರುಚಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇನ್ನೂ ಸ್ವಲ್ಪ ಆ್ಯಡ್ ಮಾಡಬೇಕು ಅಂದರೆ ಸೇರಿಸ್ಕೊಳ್ಳಿ. ಸೊ ಇದನ್ನು ತುಂಬ ಕುದಿಸ್ಬೇಕು ಅಂತ ಏನಿಲ್ಲ, ಒಂದು ಕುದಿ ಬಂದರೆ ಸಾಕು, ಆಮೇಲೆ ಇಳಿಸ್ಕೊಂಡ್ಬಿಡ್ಬೋದು. ಸೊ ಫ್ರೆಂಡ್ಸ್, ಫೈನಲಿ ನನ್ನ ಮನೆ ಕೆಲಸ ಮುಗೀತು. ನೋಡ್ತಿರ್ಬೋದು, ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಕ್ಕೆ ಹಾಕಿದ್ದೆ, ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಬಟ್ಟೆ ವಾಶ್ ಮಾಡಿದ್ದೀನಿ ಅಂತ. 4 ತಂತಿ ಇದೆ ಬಟ್ಟೆ ಒಣಗಾಕೋಕ್ಕೆ ಅಂದ್ಬಿಟ್ಟು ಹಾಕಿದ್ದೀವಿ. ಅದೆಲ್ಲ ಕಂಪ್ಲೀಟಾಗಿ ಮುಗ್ದೋಗಿತ್ತು, ಅಷ್ಟು ಫಿಲ್ ಆಗಿಬಿಟ್ಟಿತ್ತು ತಂತಿ ಎಲ್ಲ. ಅಂದರೆ ಬಟ್ಟೆಗಳು ವಾಶ್ ಮಾಡೋಕ್ಕೆ ಇನ್ನೂ ಇದೆ, ಬಟ್ ಸಾಕು ಬಂದ್ಬಿಟ್ಟು ಇವತ್ತಿಗೆ ಸದ್ಯಕ್ಕೆ ಸಾಕು ಬಂದ್ಬಿಟ್ಟು ನಿಲ್ಲಿಸಿದ್ದೆ. ನೀವು ನೋಡ್ತಿರೋವಂಥದ್ದು ಇವಾಗ ಬೇಲ್ದ ಹಣ್ಣು ಅಂತ ಕರಿತೀವಿ, ಅದನ್ನು ಅಜ್ಜಿ ತಂದಿಟ್ಟಿದ್ರು, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೆ. ಎಷ್ಟು ಜನ ಇದನ್ನು ನೋಡಿದ್ದೀರಾ ಮತ್ತು ಟೇಸ್ಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ, ನಿಮಗೆ ಗೊತ್ತಿದ್ದರೆ. ಇದನ್ನು ಬೆಲ್ಲದ ಜೊತೆಗೆ ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ, ಅಂದರೆ ಆಲ್ರೆಡಿ ತಿಂದಿದ್ದೀನಿ ಇದು ಒಂದಿತ್ತು ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೆ. ಒಳಗಡೆ ಹಣ್ಣಾಗಿರುತ್ತೆ, ಅದ್ರ ಗಮನ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಪಾನಕ ಮಾಡುವಾಗಲೂ ಸಹ ಯೂಸ್ ಮಾಡ್ತಾರೆ ಬೇಲ್ದ ಹಣ್ಣನ್ನು. ಇವಾಗ ನೋಡ್ತಿರ್ಬೋದು, ನೈಟ್ ಅಡುಗೆಗೆ ಚಿಕನ್ ಎಲ್ಲ ರೆಡಿಯಾಗಿದೆ, ಅಂದರೆ ಫ್ರೈ ಅಷ್ಟೇ ಮಾಡಿದ್ದೀವಿ ನಂಚ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ತರಕಾರಿ ಸಾಂಬಾರು ಮತ್ತು ಚಿಕನ್ ಫ್ರೈ, ಹಾಗೆ ಮುದ್ದೆ ಅಷ್ಟೇ. ನೀವು ನೋಡ್ತಿರ್ಬೋದು, ಇವಾಗ ನಾವು ಎಲ್ಲ ಕೆಲಸನ ಮುಗಿಸ್ಕೊಂಡು ಮನೇಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀವಿ. ಇವಾಗ ಅಕ್ಕ ಮಗಳಿಗೆ ಟೀಚ್ ಮಾಡ್ತಾಯಿದ್ರು, ಅಂದರೆ ಹೋಮ್ವರ್ಕ್ ಬರೆಸ್ತಾಯಿದ್ರು. ನಾನು ಹಾಗೆ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡೆ, ಎಲ್ಲ ಕೆಲಸ ಮುಗ್ದಿತ್ತು. ಸೊ ಹಾಗಾಗಿ ಇದೊಂದು ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು, ಒಂದು ಡೇ ವ್ಲಾಗ್ ಆ್ಯಕ್ಚುಲಿ ಇದು. ಡೈಲಿ ನನ್ನ ರುಟೀನ್ ಸಿಂಪಲಾಗೆ ಹೋಗ್ತಾಯಿದೆ. ಸೊ ಹಾಗಾಗಿ ಹೆವಿಯಾಗಿ ನಾನು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಾಯಿಲ್ಲ. ರೆಗ್ಯುಲರಾಗಿ ಅದೇ ರುಟೀನ್ ಇರುತ್ತಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ವೀಡಿಯೋಸ್ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ. ಸೊ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.